ನಮಸ್ಕಾರಗಳು. ನನ್ನ ಹೆಸರು ಶಾರದಾ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಲೋಕನಾಪುರದ STMC ಸದಸ್ಯರಾಗಿರುತ್ತೇನೆ. ನಾನು RD ರವೀಂದ್ರ ಸರ್ ಅವರ ಬಗ್ಗೆ ಎರಡು ಮಾತನಾಡಬೇಕಾಗಿ ಇಚ್ಛಿಸುತ್ತೇನೆ. ಅವರ ಬಗ್ಗೆ ತುಂಬ ಅಪಾರವಾಗಿದೆ, ಆದರೆ ಹೇಳುವಷ್ಟು ತುಂಬ ಆಗಿದೆ. ಅದರಲ್ಲಿ ಸಿಂಪಲ್ ಆಗಿ ಒಂದು ನಾಲ್ಕು ಮಾತಾಡಬೇಕಾಗಿ ಕೇಳಿಕೊಳ್ತಿದ್ದೀನಿ. ಅವರು ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ದಾನಿಗಳನ್ನ ಹಿಡಿದು ಅವ್ರಿಗೆ ಏನೇನು ಕೊಡಬೇಕಾ ಅವನ್ನೆಲ್ಲ ಅವ್ರ ಹತ್ರ ಹೋಗಿ ಕೇಳಿ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ನನ್ನ ಮಗಳು 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯಲ್ಲಿ ಓದಿ ಈಗ ಕೊಪ್ಪದಲ್ಲಿ ಫಸ್ಟ್ PUC ಓದ್ತಾ ಇದ್ದಾಳೆ. 8ನೇ ತರಗತಿಯಲ್ಲಾಗಲಿ 9ನೇ ತರಗತಿಯಲ್ಲಾಗಲಿ 10ನೇ ತರಗತಿ ಆಗಲಿ ನನ್ನ ಮಗಳಿಗೆ ಪಠ್ಯ ಪುಸ್ತಕ ಆಗಲಿ ನೋಟ್ ಪುಸ್ತಕಗಳಾಗಲಿ ಮತ್ತು ವಾಟರ್ ಬಾಟಲಿ ಆಗಲಿ ಎಲ್ಲದೂ ನನ್ನ ಮಗಳಿಗೆ ಬ್ಯಾಗ್ ಆಗಲಿ ಎಲ್ಲರೂ ಸ್ಲಿಪ್ಪರಿಂದ ಹಿಡಿದು ಎಲ್ಲರೂ ದಾನಿಗಳನ್ನ ಹಿಡಿದು ಮಕ್ಕಳಿಗೆ, ನನ್ನ ಮಗಳಂತಲ್ಲ ಎಲ್ಲ ಮಕ್ಕಳಿಗೂ ಕೊಡಿಸಿದ್ದಾರೆ. 10th ಅಷ್ಟೇ. ಅವಳು ಇಲ್ಲಿ 3 ಜನ ಮಕ್ಕಳಿದ್ದಾರೆ. ಆ 3 ಜನ ಮಕ್ಕಳು ಸ್ಪೆಷಲ್ ಕ್ಲಾಸ್ ಟೈಮಲ್ಲಿ ಅವ್ರನ್ನ ಬೆಳಿಗ್ಗೆ ಕರ್ಕೊಂಡು ಹೋಗೋದು ಕಾರಲ್ಲಿ, ಸಂಜೆ ಕ್ಲಾಸ್ ಮುಗಿಸಿ ಕರ್ಕೊಂಡು ಬಂದು ಬಿಡೋದಾಗಲಿ. ಮಕ್ಕಳಿಗೆ ಅವರು ಕ್ಲಾಸ್ ತುಂಬ ಇಷ್ಟ. ಎಲ್ಲ ಶಿಕ್ಷಕರು ಅಷ್ಟೇ ತುಂಬ ಚೆಂದ ಪಾಠ ಮಾಡ್ತಾರೆ. ಅದರಲ್ಲಿ ಈ RD ರವೀಂದ್ರ ಸರ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಅದು ಏನಂತ ಗೊತ್ತಿಲ್ಲ, ತುಂಬ ಇಷ್ಟಪಡ್ತಾರೆ ಮಕ್ಕಳು. RD ರವೀಂದ್ರ ಸರ್ ಕ್ಲಾಸ್ ಅಂದರೆ ಅಷ್ಟು ಇಷ್ಟಪಡ್ತಾರೆ. ಅವರು ಹಾಗೆ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ 10th ತುಂಬ ಹೆಲ್ಪ್ ಮಾಡಿದ್ದಾರೆ ಮಕ್ಕಳಿಗೆ. ಸ್ಪೆಷಲ್ ಕ್ಲಾಸ್ ಟೈಮಲ್ಲಿ 6 ಗಂಟೆ ಟೈಮಲ್ಲಿ 6:30 ಟೈಮಲ್ಲಿ ತಂದು ಮಕ್ಕಳನ್ನ ಮನೆ ಬಿಟ್ಟು ಹೋಗಿದ್ದಾರೆ. ಮತ್ತು ಲಾಸ್ಟು ಎಕ್ಸಾಮಲ್ಲಿ 100% ನಮ್ಮ ಸ್ಕೂಲಿಗೆ 7 ವರ್ಷಗಳಿಂದ ಸತತ ಬಾರಿ 7 ವರ್ಷಗಳಿಂದ ನಮ್ಮ ಸ್ಕೂಲಿಗೆ 100% ಬರ್ತಾ ಉಂಟು. ಅದರಲ್ಲೂ ಕನ್ನಡದಲ್ಲಿ 125ಕ್ಕೆ 124 123 ಬರ್ತಾ ಉಂಟು. ಹಾಗೆ ಅವರು ಕ್ಲಾಸ್ ತಗೊಂಡಿದ್ದಾರೆ. ಈಗ ನನ್ನ ಮಗಳು 10th 90% ಬಂದಿದ್ದಾಳೆ. ಅವಳಿಗೆ 3-4 ಮಕ್ಕಳಿಗೆ ನೂತನ ಕ್ಲಾಸ್ ಸೆಂಟರಿಂದ ಅವ್ರ ಹತ್ರ ಹೋಗಿ ಮಾತಾಡಿ 5,000 ರೂಗಳಂಗೆ ಬರೋಂಗೆ ಮಾಡಿದ್ದಾರೆ. ಆಮೇಲೆ ಫಸ್ಟ್ PUCಗೆ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ. 4 ಮಕ್ಕಳಿಗೆ ಪಠ್ಯ ಪುಸ್ತಕ ದಾನಿಗಳನ್ನ ಹಿಡಿದು, ಶಾಲೆಯಲ್ಲೂ ಅಷ್ಟೇ ತುಂಬ ದಾನಿಗಳನ್ನ ಹಿಡಿದು ಶಾಲೆಗೆ ಬರುವಂಥ ಸೌಲಭ್ಯಗಳನ್ನ, ಮೊದಲು ಅವರು ಬರೋಕ್ಕಿಂತ ಮುಂಚೆ 3 ಕೊಠಡಿಗಳಿದ್ದು ಈಗ 6 ಕೊಠಡಿಗಳಾಗಿದ್ದೇವೆ. ಮತ್ತು ಲ್ಯಾಬ್, ಸೈನ್ಸ್ ಲ್ಯಾಬ್ ಆಗಲಿ, ಆಮೇಲೆ ಅವರು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಲಿ, ಕೈ ತೊಳೆಯೋಕ್ಕೆ ನೀರಿನ ವ್ಯವಸ್ಥೆ ಆಗಲಿ, ಮತ್ತು ಕ್ರೀಡಾಂಗಣ, ಮತ್ತು ಮೇಲುಗಡೆ ಶಾಲೆಗೆ ಬರೋಕ್ಕೆ ರೋಡಿಂದಾಗಲಿ ಧ್ವಜಕಟ್ಟೆಯಿಂದಾಗಲಿ ಎಲ್ಲ ದಾನಿಗಳನ್ನ ಹಿಡಿದು ಅದು ಏನೇನು ಅದಕ್ಕೆ ವೆಚ್ಚ ಖರ್ಚಾಗುತ್ತೆ ದಾನಿಗಳಿಂದ ಮುಖಾಂತರವಾಗಿ ಸೌಲಭ್ಯಗಳನ್ನು ಮಾಡಿಸಿದ್ದಾರೆ. ಇವರ ಬಗ್ಗೆ ತುಂಬ ಅಪಾರವಾಗಿ ಮಾತಾಡಬೇಕು, ತುಂಬ ಇದೆ. ಅಷ್ಟರಲ್ಲಿ ಸಾಕು. ಮತ್ತು ಜರ್ಮನಿಯಿಂದಾಗಲಿ ಮತ್ತು ಅಮ್ಮ ಫೌಂಡೇಶನ್ ಬೆಂಗಳೂರಿಂದಾಗಲಿ ತುಂಬ ಜನ ಅಲ್ಲಿಂದ ಹೋಗಿ ಮುಖಾಂತರ ಅಲ್ಲಿ ಮಾತಾಡಿ ಅವರಿಂದ ಬರುವಕ್ಕಾಗಿ ಸ್ಕೂಲಿಗೆ ಏನೇನು ಬರಬೇಕು ಅವ್ರ ಹತ್ರ ಹೋಗಿ ಕೇಳಿ ಅಲ್ಲಿಂದನೂ ಸಹ ಎಲ್ಲೆಲ್ಲ ತುಂಬ ಅವರು ಮಕ್ಕಳಿಗಂತ ಅಲ್ಲ ಪೋಷಕರಿಗೂ ಅವರನ್ನು ತುಂಬ ಇಷ್ಟ. ಅವ್ರ ಮಾತುಗಳಂದರೆ ಅವರೊಂದು ಸಭೆ ಆಗಲಿ ಒಂದು ಭಾಷಣ ಮಾಡ್ತಾರೆ ಅಂದರೆ ಆ ಭಾಷಣ ಕೇಳೋಕ್ಕೆ 2 ಕಿವಿ ಸಾಲದು, ಅಷ್ಟು ಖುಷಿಯಾಗುತ್ತೆ. 1 ಗಂಟೆ ಅಲ್ಲ 2 ಗಂಟೆ ಮಾಡಲಿ ಅಷ್ಟು ನಮಗೆ ಆ ಭಾಷಣ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅವರು ಕಷ್ಟದಲ್ಲೂ ಬಂದು ಇಷ್ಟು ಚಂದ ಮಾಡಿ ಅವರು ಆಫೀಸಲ್ಲೇ ತುಂಬ ಹೊತ್ತು ಕಳೀತಾರೆ. ಅಂಥದ್ರಲ್ಲೂ ಮಕ್ಕಳಿಗೆ ಪಾಠ ಮಾಡಿ ಅವರು ಬೇರೆ ಅಧಿಕಾರಿಗಳಾಗಿದ್ದರೂ ಸಹ ಕನ್ನಡ ಪಾಠ ಮಾಡಿ ಆ ಮಕ್ಕಳನ್ನ ಅಷ್ಟು ಅಚ್ಚುಮೆಚ್ಚಾಗಿ ಮಕ್ಕಳನ್ನು ನೋಡ್ಕೊತಾರೆ. ಹಾಗಾಗಿ ಅವರನ್ನು ಕಂಡ್ರೆ ಎಲ್ಲರಿಗೂ ಇಷ್ಟ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.